ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನೀನ್ ಹೇಗಮ್ಮ ಇಲ್ಲಿ? ಚಿಕ್ಕಪ್ಪ, ನೀವು ಹುಷಾರಾಗಿದ್ದೀರಾ ಅಲ್ವಾ? ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ನನಗೇನಾಗಿದ್ಯಮ್ಮ, ನಾ ಚೆನ್ನಾಗಿದ್ದೀನಿ. ನೀ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಅಲ್ಲಮ್ಮ, ನೀನೇನ್ ಇಲ್ಲಿಗೆ ಬಂದಿದೀಯಾ? ನಿನಗಿಲ್ಲಿ ಪರಿಸ್ಥಿತಿ ಗೊತ್ತಲ್ವಾ? ಇಲ್ಲಿಗೆ ಯಾಕೆ ಬರಕ್ ಹೋದೆ? ರೇ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಓಹ್, ಇದೆಲ್ಲ ನಿನ್ ಕೆಲ್ಸನಾ? ಅಲ್ಲ, ನನಗೊಂದು ಮಾತು ಹೇಳಿದೆ, ಎಲ್ಲಿಗೆ ಹೋಗಿದ್ದೆ ನೀನು? ಅದು ಹೌದು, ನಾನು ದುರ್ಗನ್ ಕರ್ಕೊಂಬರಕ್ ಹೋಗಿದ್ದೆ. ಪ್ರಭಾ, ಅವಳನ್ನ ಯಾತಕ್ಕೆ ಇಲ್ಲಿ ಕರ್ಕೊಂಬರಕ್ ಹೋದೆ? ಇಲ್ಲಿ ಸುರಕ್ಷಿತವಾಗಿ ಇಲ್ಲ ಅಂತ ತಾನೇ ಅವಳನ್ನ ಅಲ್ಲಿ ಕಳಿಸಿದ್ದು. ಬುದ್ಧಿ ಇದೆಯಾ ನಿಗೆ? ಅದು ಚಿಕ್ಕಪ್ಪ, ಮನೇಲೇನೋ ಸಮಸ್ಯೆ ಅಂದ್ರು, ಅದಕ್ಕೆ ನಾನೇ ಬಂದೆ. ಚಿಕ್ಕಮ್ಮಂಗೇನು ಅನ್ಬೇಡಿ, ಅವ್ರದ್ದೇನು ತಪ್ಪಿಲ್ಲ ಇದ್ರಲ್ಲಿ. ದುರ್ಗಾ, ಇದನ್ನೆಲ್ಲ ನಿಂಗೆ ಹೇಗಮ್ಮ ನಾನು ಅರ್ಥ ಮಾಡಿಸ್ಲಿ? ನೋಡಮ್ಮ, ಇಲ್ಲಿ ಜನ ಸರಿ ಇಲ್ಲ. ಇಲ್ಲಿ ನೀನಿರೋದು ಸುರಕ್ಷಿತ ಅಲ್ಲ. ಅಲ್ಲ ಕಣಮ್ಮ, ನಿಮ್ ಚಿಕ್ಕಮ್ಮ ಬಂದು ನಿನ್ ಕರೆದ ತಕ್ಷಣ ನನಗೊಂದು ಫೋನ್ ಮಾಡಿ ಕೇಳಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಂಗೆ? ನೋಡು, ನೀನ್ ಹೇಗ್ ಬಂದ್ಯೋ ಹಾಗೆ ಹೊರಟ್ಬಿಡು. ನಾನೇ ನಿನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ನಡಿ. ರೀ, ಏನ್ರಿ ಹೇಳ್ತಿದ್ದೀರಾ ನೀವು? ನಾನು ಹೋಗಿ ಅಷ್ಟು ಕಷ್ಟಪಟ್ಟು ಕರ್ಕೊಂಬಂದ್ರೆ ನೀವು ಹೋಗಿ ಬಿಟ್ಟು ಬರ್ತೀನಿ ಅಂತೀರಾ? ನೋಡು ಪ್ರಭಾವತಿ, ನೀನು ಚಿಕ್ಕಪ್ಪ, ನೀವೇನು ತಲೆ ಕೆಡ್ಸ್ಕೋಬೇಡಿ, ನನ್ಗೇನು ಆಗೋದಿಲ್ಲ. ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ವಾಪಸ್ ಹೋಗ್ಬಿಡ್ತೀನಿ. ಅದ್ ಸರಿ, ಮನೇಲೆಲ್ಲ ಕತ್ಲೆನೆ ತುಂಬಿದೆ ಅಲ್ಲ? ಯಾಕೆ ಮನೇಲಿ ಕರೆಂಟ್ ಇಲ್ವಾ? ಇಲ್ಲಮ್ಮ, ಅದು ಈ ಎಲೆಕ್ಟ್ರಿಕ್ ತಂತಿ ಮೇಲೆ ಮರ ಬಿದ್ಬಿಟ್ಟು ಕರೆಂಟ್ ಕಟ್ ಆಗಿದೆ ಕಣಮ್ಮ. ಆದ್ರೆ ಪಕ್ಕದ ಮನೇಲಿ ಕರೆಂಟ್ ಇದಾಗಿತ್ತಲ್ಲ? ದುರ್ಗಾ, ತಂತಿ ಮೇಲೆ ಮರ ಬಿದ್ದು ಕರೆಂಟ್ ಬರ್ತಿಲ್ಲ, ಪೈಪ್ ಮೇಲೆ ಮರ ಬಿದ್ದು ನೀರು ಬರ್ತಿಲ್ಲ. ಏನು, ಪೈಪ್ ಮೇಲೆ ಮರನಾ? ದುರ್ಗಾ, ನಿಮ್ ಚಿಕ್ಕಮ್ಮ ಹೇಳಿದ ಮಾತೆಲ್ಲ ಕೇಳಿಸ್ಕೊಬೇಡ ನೀನು. ನಡಿ, ಇಲ್ಲಿ ನೀನು ಸುರಕ್ಷಿತವಾಗಿಲ್ಲ ಅಂತ ಆದ್ಮೇಲೆ ಇಲ್ಲಿರೋದು ಬೇಡ. ನಡಿ ನೀನು. ಅಯ್ಯೋ, ನನ್ನ ಮಗ ಎಷ್ಟು ಸುಸ್ತಾಗಿದ್ದಾನೆ. ರೇ, ನಾವು ಊಟನೇ ಮಾಡಿಲ್ಲ. ಅಡಿಗೆ ಮನೇಲಿ ಏನಾದ್ರೂ ತಿನ್ನೋದಿಕ್ಕಿದೆಯಾ? ಚಿಕ್ಕಮ್ಮ, ನಾನೇನಾದ್ರೂ ಮಾಡ್ತೀನಿ ರೀ. ಅಷ್ಟು ಮಾಡಮ್ಮ. ದುರ್ಗಾ, ನೀರು ಬರ್ತಿಲ್ವಲ್ಲ, ಬಾವಿಲಿ ನೀರು ಸೇದ್ಕೊಂಡು ಏನಾದ್ರೂ ಅಡುಗೆ ಮಾಡಮ್ಮ. ಸರಿ ಚಿಕ್ಕಮ್ಮ. ಪ್ರಭಾ, ಯಾಕೆ ದುರ್ಗನ್ ಕೈಲವನ್ನೆಲ್ಲ ಮಾಡಿಸ್ತಾ ಇದೀಯಾ?